ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕೋಲಾರ ನಗರದಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಸಲಾಯಿತು. ಕೋಲಾರ ನಗರ ಠಾಣೆಯಿಂದ ಆರಂಭವಾಗಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ನಡೆಯಿತು. ಕೋಲಾರ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಪಥಸಂಚಲನ ನಡೆಸಲಾಯಿತು. 20 ಅಧಿಕಾರಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಸಿಬ್ಬಂದಿಗಳು, 350 ಹೋಮ್ ಗಾರ್ಡ್ಸ್ಗಳು ಭಾಗಿಯಾಗಿದ್ದರು. ಕೋಲಾರ ನಗರ ಹಾಗೂ ಮುಳಬಾಗಿಲು ನಗರದಲ್ಲಿ ಪಥಸಂಚಲನ, ಹಬ್ಬಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ರೂಟ್ ಮಾರ್ಚ್ ನಡೆಸಲಾಗಿದೆ. ಜಿಲ್ಲಾಧಿಕಾರಿಗಳಿಂದ 3 ದಿನ ಜಿಲ್ಲೆಯಲ್ಲಿ ಡ್ರೈ ಡೇ ಘೋಷಣೆ ಮಾಡಲಾಗಿದೆ. ಸೆಪ್ಟೆಂಬರ್ 8, 9 ಹಾಗೂ 10ರಂದು ಡ್ರೈ ಡೇ ಘೋಷಣೆ ಮಾಡಿಸಿರುವ ಡಿಸಿ ಅಕ್ರಮ್ ಪಾಷಾ. ಇವಾಗ ರೂಟ್ ಮಾರ್ಚ್ ನಮ್ಮ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಸಲುವಾಗಿ ಕೋಲಾರ ಪೊಲೀಸ್ ವತಿಯಿಂದ ನಾವು ಇವತ್ತು ಕೋಲಾರ ಮತ್ತು ಮುಳಬಾಗಿಲು 2 ಕಡೆ ಒಂದು ಪಥಸಂಚಲನವನ್ನು ಆಯೋಜಿಸಿದ್ವಿ. ಇದರಲ್ಲಿ ಕೋಲಾರಲ್ಲಿ ಸುಮಾರು 175 ಜನ ಮತ್ತು ಮುಳಬಾಗಿಲಲ್ಲಿ ಸುಮಾರು 115 ಜನ ನಾವು ಸಿಬ್ಬಂದಿಗಳು ನಾವು ಎಲ್ಲರೂ ಒಂದು ರೂಟ್ ಮಾರ್ಚನ್ನು ಆಯೋಜನೆ ಮಾಡಿದ್ವಿ. ಇದು ಎಲ್ಲರೂ ಶಾಂತಿಯುತವಾಗಿ ಈ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸಲಿ ಅಂತ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಪಥಸಂಚಲನವನ್ನು ನಾವು ಆಯೋಜಿಸಿದ್ವಿ. ಇದೇ ರೀತಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳೋದು, ದಯವಿಟ್ಟು ಹಬ್ಬವನ್ನು ಎಲ್ಲ ಖುಷಿಯಿಂದ ಸಂಭ್ರಮದಿಂದ ಆಚರಿಸೋಣ. ಯಾವುದೇ ವಿಚಾರಕ್ಕೂ ನಾವು ಸುಮಾರು ನಮ್ಮ ಎಂಟೈರ್ ಪೊಲೀಸ್ ಟೀಮ್ 1000 ಜನ ಪೊಲೀಸರು, 100 KSRP ತುಕಡಿಗಳು ಮತ್ತು ಸುಮಾರು 350 ಹೋಮ್ ಗಾರ್ಡ್ಸ್, ಇಷ್ಟು ಜನನ್ನ ನಾವು ಬಂದೋಬಸ್ತಿಗೆ ನಿಯೋಜನೆ ಮಾಡಿದ್ವಿ. ನಮ್ಮ ಬಂದೋಬಸ್ತು 2 ವಾರ ಕಾಲ ಸತತವಾಗಿ ನಡೆಯುತ್ತೆ. ಯಾವುದೇ ಒಂದು ಘಟನೆ ಆದರೂ ಅದನ್ನು ಇಮಿಡಿಯೇಟಾಗಿ 112ಕ್ಕೆ ಫೋನ್ ಮಾಡಬಹುದು, ಇಲ್ಲ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಯಾವುದಿಲ್ಲ ಅವರಿಗೆ ನೀವು ಫೋನ್ ಮಾಡಿ ನೀವು ತಿಳಿಸೋ ವ್ಯವಸ್ಥೆಯನ್ನು ಮಾಡಬಹುದು. ನಮ್ಮ ಜಿಲ್ಲಾಧಿಕಾರಿಗಳು 3 ದಿನ ಡ್ರೈ ಡೇನ ಘೋಷಣೆ ಮಾಡಿದ್ದಾರೆ. ನಮ್ಮ ಗಣಪತಿಯಲ್ಲಿ ಬರುವ 3ನೇ ದಿನ, 5ನೇ ದಿನ ಮತ್ತು 9ನೇ ದಿನ ಮಿಲಾದ್ ದಿನ ಈ ಡ್ರೈ ಡೇನ ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ನಿವೇದನೆಯನ್ನು ಮಾಡ್ತೀನಿ. ಹಾಗೆ ಯಾರು ಇದನ್ನು ಪಾಲನೆ ಮಾಡೋದಿಲ್ಲ ಅವ್ರ ಮೇಲೆ ನಾವು ಕಾನೂನಾತ್ಮಕ ಕ್ರಮವನ್ನು ಯಾವುದೇ ನಿಷ್ಪಕ್ಷಪಾತವಾಗಿ ನಾವು ಈ ಒಂದು ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳೋದಕ್ಕೆ ನಾನು